ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯಾರು ನಿಮಗೆ ಲೈಫಲ್ಲಿ ಮೋಸ ಮಾಡಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಪ್ರೀತಿ ಎಂಬ ಹೆಸರಲ್ಲಿ ನಿಮಗೆ ನಾಟಕ ಮಾಡಿ ನಿಮ್ಮ ಬದುಕನ್ನು ಹಾಳು ಮಾಡಿ ಹೋಗಿದ್ದಾರೆ. ಸೊ ಅಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ತನಕ ಎಲ್ಲ ವಿಡಿಯೋಗಳಲ್ಲಿ ಅವ್ರನ್ನ ಹೇಗೆ ಮರಿಬೇಕು, ಹೇಗೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಬಟ್ ಈ ವಿಡಿಯೋ ಒಳಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಅವ್ರನ್ನ ಮರಿಬೇಡಿ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಡೆಪ್ತಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 25,000 ಕಂಪ್ಲೀಟ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಚಾನಲಿಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ನೋಡಿದ ಮೇಲೆ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ನೋಡಿ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕಾರಣಕ್ಕೆ ನಮ್ಮ ಲೈಫಲ್ಲಿ ಒಳಗಡೆ ಬಂದಿರ್ತಾರೆ ಅಂತ ನಾವು ನಂಬ್ತೀವಿ. ಆ್ಯಂಡ್ ಕೆಲವರು ಯಾವುದೇ ಇಂಟೆನ್ಷನ್ ಇಲ್ಲದೆ ಜಸ್ಟ್ ಅವರ ಒಂದು ಹಿತದೃಷ್ಟಿಯಿಂದ, ಅವರ ಒಂದು ಏನಂತ ಹೇಳಿದ್ರೆ ಯಾವುದೋ ಒಂದು ಇಂಟೆನ್ಷನ್, ಸ್ವಾರ್ಥದ ಇಂಟೆನ್ಷನ್ ಇಟ್ಕೊಂಡು ನಮ್ಮ ಲೈಫಿಗೆ ಪ್ರೀತಿಯನ್ನು ಹೆಸರು ಹೇಳ್ಕೊಂಡು ಬಂದುಬಿಟ್ಟಿರ್ತಾರೆ. ನಾವು ಯಾವುದೋ ಒಂದು ಸೀರಿಯಸ್ ಆಗಿ ಅವರೇ ಎಲ್ಲ ಪ್ರಪಂಚ ಅಂದ್ಕೊಂಡು ಒಂದು ಫ್ಯೂಚರ್ನ ನೆನೆಸ್ಕೊಂಡು ನಾವು ಮುಂದೆ ಮೂವ್ ಆಗ್ತಾ ಇರ್ತೀವಿ. ಬಟ್ ಆ ವ್ಯಕ್ತಿಗಳು ನಮ್ಮನ್ನು ತುಂಬ ಸಿಲ್ಲಿಯಾಗಿ ನೋಡಿಕೊಂಡು ಜೀವನನ ಕರೆಕ್ಟಾಗಿ ಅರ್ಥ ಮಾಡಿಸಿ ಹೊರಟೋಗ್ಬಿಡ್ತಾರೆ. ಸೊ ಅರ್ಥ ಮಾಡಿಸಿ ಹೊರಟೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಹೇಳ್ತೀನಲ್ಲ, ರಿವೆಂಜ್ ಕೊಡಬೇಕು ಅಂದರೆ ಮರಿಬೇಡಿ ಯಾವುದೇ ಕಾರಣಕ್ಕೂ. ಯಾವಾಗ ನಮಗೆ ಈ ಮರು ಅನ್ನೋದು ಬರುತ್ತಲ್ಲ, ಆವಾಗ ನಾವು ಅಗೇನ್ ಏನೂ ಆಗಿಲ್ಲ ಅನ್ನೋ ಥರ ಇರ್ತೀವಿ. ಬಟ್ ಇರಬೇಕು ಕೆಲವೊಂದು ಕ್ಷಣ. ಬಟ್ ಈ ರಿವೆಂಜ್ ತಗೊಳ್ಳೋಕ್ಕೋಸ್ಕರನಾರು ಆ ವ್ಯಕ್ತಿಗಳಿಗೆ ಮರಿಬೇಡಿ. ನಾನು ಹೇಳ್ತೀನಲ್ಲ, ಯಾವ ಥರ ರಿವೆಂಜ್ ತಗೊಳ್ಬೇಕು ಅಂತ ಹೇಳಿದ್ರೆ, ಜೀವನ ಪರ್ಯಂತ ಅವ್ರು ನಿಮ್ಮನ್ನು ನೆನೆಸ್ಕೊಳ್ಬೇಕು. ಆ್ಯಂಡ್ ಏನು ಲೈಫ್ ಹಾಳಾಗೋಗಿದೆಯಲ್ಲ, ಇಂಥ ವ್ಯಕ್ತಿಗಳ ಮುಂದೆ ನನ್ನ ಲೈಫ್ ಹಾಳಾಗೋಯ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಪ್ರತಿ ಕ್ಷಣನೂ ಕೂಡ ಅದನ್ನು ಚಾಲೆಂಜ್ ಆಗಿ ತೊಗೊಳ್ಬೇಕು. ಅದಕ್ಕೋಸ್ಕರನಾರು ಮರಿ ಕೂಡ್ದವ್ರನ್ನ ನೀವು ಮೋಸ ಮಾಡಿಬಿಟ್ರು, ಇದಾಗೋಯ್ತು ಅಂದ್ಕೊಂಡು ಅಲ್ಲೇ ಹಿಂಗೆ ಎಲ್ಲೋ ಮೂಲೆಯಲ್ಲಿ ಮಲ್ಕೊಂಡು ಅಥವಾ ಮೂಲೆಯಲ್ಲಿ ಕೂತ್ಕೊಂಡು ನೀವು ಬಿಡುವಂತ ಅಳ್ತಾ ಕೂತ್ಕೊಂಡ್ರೆ ನಿಮ್ಮ ಲೈಫ್ ವೇಸ್ಟ್ ಆಗುತ್ತೆ. ಚಾಲೆಂಜ್ ತಗೋಬೇಕು ಲೈಫಲ್ಲಿ. ಯಾರು ನಿಮ್ಮನ್ನು ಮೋಸ ಮಾಡಿದಾರಲ್ಲ ಅವ್ರ ಮುಂದೆ ಬದುಕು ತೋರಿಸ್ಬೇಕು. ಇವತ್ತು ನೀವೇನಂದ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಮರಿಬೇಡಿ ಯಾವುದೇ ಕಾರಣಕ್ಕೂ. ಪ್ರತಿ ಕ್ಷಣನೂ ಕೂಡ ನೆನಪಿರಲಿ, ನೀವೆಷ್ಟು ಅವ್ರನ್ನ ನನ್ನ ಲೈಫು ಸರ್ವಸ್ವ ಮತ್ತೊಂದು ಇನ್ನೊಂದು ಅಂದ್ಕೊಂಡು ಟ್ರೂ ಲವ್ ಮಾಡಿದ್ರಲ್ಲ, ಆ ಟ್ರೂ ಲವ್ ನಿಮ್ಮಲ್ಲಿ ಏನಿತ್ತಲ್ಲ, ನಿಜವಾಗ್ಲೂ ನಿಮ್ಮ ಟ್ರೂ ಲವ್ ಆಗಿದ್ದರೆ ಆ ವ್ಯಕ್ತಿಗಳನ್ನ ಮರಿಬೇಡಿ. ಆ್ಯಂಡ್ ಆ ಪ್ರೀತಿನೂ ಮರಿಬೇಡಿ. ಬಟ್ ಅದನ್ನು ರಿವೆಂಜ್ ಆಗಿ ತೊಗೊಳ್ಬೇಕು ಅಂದರೆ ಪ್ರತಿ ಕ್ಷಣ ಕೂಡ ನೀವು ಆ ಸಮಯನ ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅದಕ್ಕೋಸ್ಕರ ಮರಿಬಾರ್ದು ಅವ್ರನ್ನ. ಯಾಕೆಂದರೆ ನಿಮ್ಮ ಲೈಫ್ನ ತುಂಬ ಕೆಳಮಟ್ಟಕ್ಕೆ ತೊಗೊಂಡೋಗಿದ್ದಾರೆ, ನಿಮ್ಮ ನೆಮ್ಮದಿಯಿಂದ ಇರತಕ್ಕಂಥ ಬದುಕನ್ನು ಹಾಳು ಮಾಡಿದ್ದಾರೆ ಹೆಸರು. ಸೊ ಅಂಥ ವ್ಯಕ್ತಿಗಳಿಗೆ ನೀವು ಕೊಡಬೇಕಾಗಿರೋ ರಿವೆಂಜ್ ಹೆಂಗಂದರೆ, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಅವ್ರ ಮುಂದೆ ತುಂಬ ಚೆನ್ನಾಗಿ ತೋರಿಸ್ಬೇಕು. ಎಷ್ಟೋ ಜನ ಅಂದರೆ ತುಂಬ ಸಿಲ್ಲಿಯಾಗಿ ಯೋಚನೆ ಮಾಡ್ತಾರೆ, ಮೋಸ ಮಾಡಿಬಿಟ್ರು ಅಂತ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾರೆ. ಏನಕ್ಕೆ ಕಳಬೇಕು? ನಿಮ್ಮ ಟ್ರೂ ಲವ್ ತಾನೇ, ನೀವು ಹೆಮ್ಮೆ ಪಡಬೇಕು. ಅಂತ ಯೋಗ್ಯತೆ ಇಲ್ಲ ಅವ್ರಿಗೆ ನಮ್ಮ ಲವ್ ಪಡ್ಕೊಳ್ಳೋಕ್ಕಂತೇಳಿ ನೀವು ಖುಷಿಯಾಗಿರ್ಬೇಕು. ಅಂಥ ವ್ಯಕ್ತಿಗಳಿಗೆ ಮುಟ್ಟಿ ನೋಡ್ಕೊಳ್ಬೇಕು ಜೀವನದಲ್ಲಿ. ಇಂಥ ವ್ಯಕ್ತಿಗಳು ಒಂದು ಸವಾಸ ಮಾಡಿದ್ದಾರೆ, ಮೋಸ ಮಾಡಿ ಹೋಗಿದ್ದಾರೆ, ನಿಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಇಂಥ ವ್ಯಕ್ತಿಗಳು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಇನ್ಯಾವುದೇ ವ್ಯಕ್ತಿಗಳಿಗೂ ಕೂಡ ಮೋಸ ಮಾಡಿರೂ ಕೂಡ್ದು. ಅದಾಗಬೇಕಂದ್ರೆ ನೀವು ಚೆನ್ನಾಗಿ ಅವ್ರ ಮುಂದೆ ಬದುಕು ತೋರಿಸ್ಬೇಕು. ಅದಕ್ಕೋಸ್ಕರ ಅವ್ರನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ಮರ್ತಾಗ್ಲೇ ನಿಮ್ಮ ಒಳಗಡೆ ಇರ್ತಕ್ಕಂಥ ಅದು ಏನಂತಾರೆ ರೋಷ, ಅದು ಸತ್ತೋಯ್ತು ಅಂತ ಅರ್ಥ. ಅದನ್ನು ಒಳ್ಳೆತನಕ್ಕೆ ತಗೊಳ್ಳಿ. ಮತ್ತು ರೋಷ ಅಂದರೆ ಅವ್ರನ್ನ ಏನೋ ಒಂದು ಸಾಯಿಸ್ಬಿಡೋದು, ಮತ್ತೊಂದು ಇನ್ನೊಂದು ಆ ಥರದಕ್ಕಲ್ಲ. ನಿಮ್ಮ ರೋಷ ಏನಕ್ಕೆ ಅಂದರೆ ಜೀವನದಲ್ಲಿ ನೀವು ಬೆಳಿಬೇಕು, ಅದಕ್ಕೆ ರೋಷ ಇಟ್ಕೊಳ್ಳಿ. ಆ್ಯಂಡ್ ಅವ್ರ ಮುಂದೆ ಬದುಕು ತೋರಿಸ್ಬೇಕು, ಅದಕ್ಕೆ ರೋಷ ಇಟ್ಕೊಳ್ಳಿ, ಓಕೆನಾ? ಸೊ ಯಾವುದೇ ಕಾರಣಕ್ಕೆ ಮರಿಬೇಡಿ. ನಿಮ್ಮ ಗ್ರೋತ್ ಅವರಿಗೆ ಪ್ರತಿ ಕ್ಷಣನೂ ಕೂಡ ಸಾಯಿಸಬೇಕು, ಹಂಗೆ ಬದುಕು ತೋರಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲೋ ಒಂದು ಕಡೆ ನಿಮಗೆ ರಿಯಾಲಿಟಿ ಅರ್ಥ ಮಾಡಿಸಿ, ನಿಮ್ಮ ಲೈಫಲ್ಲಿ ಮತ್ತೆ ಪುನಃ ಆ ವ್ಯಕ್ತಿಗಳ ಮುಂದೆ ಚೆನ್ನಾಗಿ ಬದುಕಿ ಬಾಳಬೇಕು ಅನ್ನೋದನ್ನು ಅರ್ಥ ಮಾಡಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಿಮಗೆ ಏನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.